ಗೆ ಸ್ವಾಗತ. ಅಮೃತಧಾರೆ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇರುವಂಥ ಸೀರಿಯಲ್ ತುಂಬಾನೇ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಅಪ್ಪಿ ಅವಾಂತರಕ್ಕೆ ಇನ್ಸ್ಪೆಕ್ಟರ್ ಕಾಲಷ್ಟೇ ಹಿಡ್ಕೋಬೇಕು. ಭೂಮಿ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ. ನಮ್ಮ ತಂಗಿಗೆ ನಾನು ಬುದ್ಧಿ ಹೇಳ್ತೀನಿ, ಪ್ಲೀಸ್ ಬಿಟ್ಬಿಡಿ ಇನ್ಸ್ಪೆಕ್ಟರ್ ಅಂತ ಕೇಳ್ತಿರ್ತಾರೆ. ಇಲ್ಲ ಮೇಡಮ್, ಇವಳನ್ನ ಬಿಡೋ, ನನ್ನ ಲೈಫಲ್ಲೇ ಇಂಥವಳು ನೋಡಿಲ್ಲ, ನನ್ನ ಲೈಫಲ್ಲೇ ಇವಳನ್ನ ಬಿಡೋಕ್ಕೆ ಚಾನ್ಸೇ ಇಲ್ಲ, ಇವಳಿಗೆ ಶಿಕ್ಷೆ ಆಗಬೇಕು. ಕುಡ್ಕೊಂಡು ಗಾಡಿ ಓಡಿಸ್ತಾಳೆ, ಬೇರೆ ಫುಟ್ಪಾತಲ್ಲಿ ಮಲಗಿರೋರ ಮೇಲೆ ಗಾಡಿ ಓಡಿಸಿದ್ರೆ ಏನು ಗತಿ, ಯಾರೋ ಕೊಂದಿಡೋಳು. ಇಲ್ಲ ಮೇಡಮ್ ಬಿಡಲ್ಲ, ನಂದು ಈಗ ಆಲ್ರೆಡಿ ಫಂಕ್ಷನ್ ಇದೆ, ನಾನು ಹೋಗ್ಬೇಕು ಇವಾಗ ಅಂತ ಇನ್ಸ್ಪೆಕ್ಟರ್ ಎದ್ದೋಗ್ತಿರ್ತಾರೆ. ಅಲ್ಲಿ ಅವ್ರ ಮನೆ ಓಪನಿಂಗ್ ಕಾರ್ಡ್ ಇರುತ್ತೆ, ಭೂಮಿಯವ್ರ ಮನೆ ಅಂದರೆ ಅವ್ರ ತಮ್ಮನ ಮನೆ ಓಪನಿಂಗ್ ಕಾರ್ಡ್ ಇರುತ್ತೆ. ಈ ಕಡೆ ಜಯದವನ ಹಾಗೂ ಅವನ ಪ್ರೇಯಸಿನ ತೋರಿಸ್ತಾರೆ. ಎಲ್ಲ ಅವನ ಪ್ರೇಯಸಿ ಕೇಳ್ತಿರ್ತಾಳೆ, ಜಯದವನ ಇನ್ನೂ ಕದ್ದ ಮುಚ್ಚಿ ಇಲ್ಲಿವರೆಗೂ ಎಷ್ಟು ದಿನ ಅಂತ ಓಡಾಡೋದು, ನಾವು ಯಾವಾಗ ಬಿಂದಾಸಕ್ಕೆ ಎಲ್ಲರ ಎದುರಿಗೆ ಆರಾಮಾಗಿರೋದು, ಈ ಕದ್ದ ಮುಚ್ಚಿ ಭೇಟಿ ಆಗೋದು ಯಾವಾಗ ತಪ್ಪುತ್ತೆ ಜಯದವ್ ಅಂತಿರ್ತಾರೆ. ಬೇಬಿ, ನನಗೂ ಕೂಡ ಅದು ಆಸೆ ಇಲ್ಲ ಅಂದ್ಕೊಂಡಿದ್ಯಾ, ನನಗೂ ಕೂಡ ಅದೇ ಆಸೆ ಇದೆ. ಆದಷ್ಟು ಬೇಗ ನಾವು ಬಿಂದಾಸಾಗಿ ಆಚೆ ತಿರುಗಾಡ್ಕೊಂಡಿರ್ಬೇಕು, ನನಗೂ ಕೂಡ ಅದೇ ಆಸೆ ಇದೆ, ನಾನು ಕೂಡ ಅದೇ ಪ್ರಯತ್ನದಲ್ಲಿದ್ದೀನಿ, ನೀನು ನಂಗೆ ಸಪೋರ್ಟ್ ಮಾಡು ಅಷ್ಟೇ ನನಗೆ ಕೇಳ್ಕೊಳ್ಳೋದು. ಪ್ಲೀಸ್ ಈ ಥರ ಕ್ವಶನ್ ಕೇಳಬೇಡ, ನಾನು ನಿನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನಿ, ಯಾವಾಗ ನಿನ್ನ ಜೊತೆ ಕಾಲು ಕಳಿತೀನಿ ಅಂತ ಕಾಯ್ತಿರ್ತೀನಿ. ನಾನು ಇವಾಗಲೇ ಅಂತೂ ಹೋಗೋದಿಲ್ಲ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತ ಬಂದಿದ್ದೀನಿ, ಇನ್ನೊಂದು ಚೂರು ಇರ್ತೀನಿ ಅಂತ ಹೇಳ್ತಾರೆ. ಆಗ ಜಯದವ್, ನನಗೊಂದು ಕ್ವಶನ್ ಕೇಳಬೇಕು, ನೀನು ಪ್ರೀತಿ ಮಾಡೋದು ಮನೇಲಿ ಗೊತ್ತಾಗಿ ನಿನ್ನ ಆಚೆ ಹಾಕಿ ನಿನ್ಗೆ ಆಸ್ತಿ ಕೊಡಲಿಲ್ಲ ಅಂದರೆ ಏನು ಮಾಡ್ತೀನಿ, ನನ್ನ ಪಾಲಿನ ಆಸ್ತಿ ನನಗೆ ಕೊಡಲೇಬೇಕು, ಹೇಗೆ ಕಸ್ಕೋಬೇಕು ಹೇಗೆ ಕಿತ್ಕೋಬೇಕು ಅನ್ನೋದು ನಂಗೆ ಗೊತ್ತಿಲ್ವಾ, ನಾನು ಕಿತ್ಕೋತೀನಿ ಅಂತ ಹೇಳ್ತಾರೆ. ಈ ಕಡೆ ಅಪ್ಪಿನ ಪೊಲೀಸ್ ಸ್ಟೇಷನ್ ಬಿಡೋಕ್ಕೆ ಅದು ನಮ್ಮ ಮನೆ ಓಪನಿಂಗು, ನನ್ನ ಅಪ್ಪನ ಕಟ್ಸಿರೋದು ಮನೆ ಅಂತ ಇಲ್ಲಿ ಭೂಮಿ ಹೇಳ್ತಾರೆ. ಹೌದಾ, ಅವರು ನನ್ನ ಗುರುಗಳವರು, ನಾನು ಅವ್ರ ಮಾರ್ಗದರ್ಶನದಲ್ಲೇ ಬೆಳೆದಿದ್ದು, ನಂಗೆ ಓದು ಅಂದರೆ ತುಂಬ ಇಷ್ಟ, ಆದರೆ ಓದ್ತಿರ್ಕಿಲ್ಲ. ಇವತ್ತು ಈ 3 ಸ್ಟಾರ್ ಹಾಕೋಬೇಕಂದ್ರೆ ಅವರೇ ಕಾರಣ ಗೊತ್ತಮ್ಮ, ಅವರಿಂದನೇ ನಾನು ಇವತ್ತು ಈ ಜಾಗದಲ್ಲಿ ಇರೋದು ಅಂತ ಹೇಳ್ತಾರೆ. ಆಗ ಭೂಮಿಗೂ ಕೂಡ ತುಂಬ ಹೆಮ್ಮೆ ಅನಿಸುತ್ತೆ ಅಪ್ಪನ ಬಗ್ಗೆ ಕೇಳೋಕ್ಕೆ. ನನ್ನ ಅಪ್ಪ ನನಗೆ ಹಾಗೆ ಮಾರ್ಗದರ್ಶನ ತುಂಬ ಚೆನ್ನಾಗಿ ಕೊಡ್ತಾರೆ, ಆದರೆ ಇವಳು ಈ ಥರ ಕೋಪದಿಂದ ಹೀಗೆ ಮಾಡ್ಕೊಂಡಿದ್ದಾಳೆ ಅಷ್ಟೇ, ಇವಳು ಕೂಡ ತುಂಬ ಒಳ್ಳೆಯವಳು. ಆದರೂ ಮೇಡಮ್, ನೀವು ಅವ್ರ ಮಗಳು ಇವಳು ಅಂದರೆ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಈ ಕಡೆ ಜಯದವ್ ಮತ್ತೆ ಮಲ್ಲಿನ ತೋರಿಸ್ತಾರೆ. ಮಲ್ಲಿನ ಮುಟ್ಟಕ್ಕೆ ಬಂದಂಥ ಜಯದವ್ಗೆ ಮಲ್ಲಿ ಹೇಳ್ತಾಳೆ, ಪ್ಲೀಸ್ ಜಯದವ್, ನೀವು ಇವಾಗಾದರೂ ಫ್ರೆಶ್ ಅಪ್ ಆಗಿ ಬಂದಿದ್ದೀರನ, ಫ್ರೆಶ್ ಅಪ್ ಬರೋದು ಮುಟ್ಬೇಡಿ ಅಂತ ಹೇಳ್ತಾರೆ. ಅವಳಿಗೆ ಒಂಥರ ಅಸಹ್ಯ ಅನಿಸುತ್ತೆ. ಅವ್ನ ಪ್ರೇಯಸಿ ಜೊತೆ ಇರೋದನ್ನು ಕಣ್ಣಾರೆ ನೋಡಿದಂಥ ಹೆಂಡತಿಗೆ ನೋವಾಗಿರೋಲ್ವಾ, ಮಲ್ಲಿಗೆ ಅದೇ ಥರ ನೋವು ಹಿಂಸೆ ಕುದಿತಿರುತ್ತೆ, ಕೋಪ ಬರ್ತಿರುತ್ತೆ, ಅದ್ರ ಬಾಯ್ಬಿಟ್ಟು ಮಾತಾಡೋಕ್ಕಾಗ್ತಿರಲ್ಲ. ಆಗ ಯಾಕೆ ಮಲ್ಲಿ ಒಂಥರ ಇದೆಯಂತ ಜಯದವ್ ಕೇಳ್ತಾನೆ. ಯಾಕಿಲ್ಲ, ಹಾಗೆ ಸ್ವಲ್ಪ ತಲೆನೋವು ಅಂತ ಹೇಳ್ತಾರೆ. ಹೌದಾ, ನೀವು ಫ್ರೆಶ್ ಅಪ್ ಆಗಿ ಬರೋಗ್ರಿ ಅಂತ ಮಲ್ಲಿ ಹೇಳ್ತಾರೆ. ಆಗ ಜಯದವ್ ಕೇಳ್ತಾನೆ, ಆಯಿತು ಅಂತ ಹೋಗ್ತಾರೆ. ನೀವು ಹೇಗೆ ಎಲ್ಲ ಗೊತ್ತಿದ್ದು ಎಲ್ಲ ಥರ ನಾಟಕ ಮಾಡಿಕೊಂಡು ನನ್ನನ್ನು ನಂಬಿಸಿ ನನ್ನನ್ನು ಮೋಸಕ್ಕೆ ಹೇಗೆ ತಳ್ತಾಯಿದ್ರು, ನಿಮ್ಮನ್ನು ಹಾಗೆ ಮೋಸ ಅಷ್ಟೆಲ್ಲ ನಿಮಗೆ ತಕ್ಕ ಪಾಠ ಕಲಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಪಾರ್ಥ ಅಂತೂ ಅಪ್ಪಿ ಇನ್ನೂ ಯಾಕೆ ಬಂದಿಲ್ಲ ಅಂತ ತುಂಬ ಗಾಬರಿ ಇದೆ. ಎಲ್ಲಿ ಹೋಗಿದ್ರಿ ಅಪ್ಪಿ ಅವರೇ, ನೀವು ಇನ್ನೂ ಬಂದಿಲ್ಲ, ಎಲ್ಲೋ ಹೋಗಿದ್ದೀರಾ ಅಂತ ನಾನು ಗಾಬರಿ ಇದೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀರಾ, ಯಾಕೆ ಈ ಥರ ಮಾಡ್ತಿದ್ದೀರಾ ಅಪ್ಪಿ ಅವರೇ, ಯಾಕೆ ಈ ಥರ ನನ್ನ ಮನಸ್ಸಿಗೆ ನೋವು ಕೊಡ್ತಿದ್ದೀರಾ ನೀವು ನನ್ನ ಹೆಂಡತಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿರ ಅಂದರೆ ನಂಗೆ ನೋವಾಗಲ್ವಾ, ಯಾಕೆ ಈ ಥರ ಆಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಹೇಳ್ತಾಳೆ ಅಪ್ಪಿ, ಎಲ್ಲ ನನ್ನ ಅಕ್ಕ, ಅವಳೊಬ್ಳೇನಾ, ಭೂಮಿ ಅಕ್ಕ ಒಬ್ಳೇನಾ, ಅವ್ರಿಗೆ ಗೊತ್ತಾಗಬೇಕು, ಅವ್ರು ಮಾಡ್ತಿರೋದಕ್ಕೆ ಅವ್ರಿಗೆ ಬುದ್ಧಿ ಕಲ್ಸೋಕ್ಕೇ ಈ ಥರ ಮಾಡಿರೋದು, ಅವಳೊಬ್ಳೇನಾ, ನಾನಿಲ್ವಾ, ಇವಾಗ ಈ ಥರ ಟೆನ್ಷನ್ಗೆ ಅವಳಿಗೆ ನಾನು ಏನು ಅಂತ ಅವ್ರಿಗೆಲ್ಲ ನೆನಪಾಗಬೇಕು, ಪದೇ ನನ್ನ ಹೆಸರು ನೆನಪಾಗಬೇಕು ಅವ್ರಿಗೆ ಅಂತ ತುಂಬ ಕೂಗಾಡ್ತಾಳೆ ಪಾರ್ಥನ ಜೊತೆ. ಆ ಕಡೆ ಎಲ್ಲ ಶಕುಂತಲ ಎಲ್ಲ ನೋಡ್ತಿರ್ತಾಳೆ, ಆದರೂ ಕೂಡ ಏನು ಅಂತಿರಲ್ಲ. ಈ ಕಡೆ ಪಾಪ ಮಲ್ಲಿ ರಾತ್ರಿ ಎಲ್ಲ ನಿದ್ದೆ ಹತ್ತಿರಲ್ಲ, ಜಯದವನ ಮೋಸದಿಂದ ಅದೇ ನೆನಪು ಮಾಡ್ಕೊಂಡು ಕೂತಿರ್ತಾಳೆ. ಮಳ್ಳಿ ಅಳ್ತಿರ್ತಾಳೆ, ಮಧ್ಯರಾತ್ರಿ ಎದ್ದು ಕೂತ್ಕೊಂಡು ಅಳ್ತಿದ್ಯಾ, ಏನಾಯಿತು ಮಲ್ಲಿ ಅಂತ ಜಯದವ್ ಕೇಳ್ತಾರೆ. ಏನಿಲ್ಲ ತಾತನ ತುಂಬ ದಿನ ಆಯ್ತಲ್ಲ ನೋಡಿ, ಅದಕ್ಕೆ ನೆನಪಾಯಿತು, ಜಾತನ ನೋಡಬೇಕು, ಹಾಗಿದ್ರೆ ನಾಳೆನೇ ಕರ್ಕೊಂಡು ಹೋಗ್ತೀನಿ. ಬೇಡ ಅಂತ ಹೇಳ್ತಾರೆ. ಆಮೇಲೆ ನೀವು ಬೇಡ, ನಿಮ್ಮ ಕೆಲಸ ಇರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಯಾರನ್ನಾದ್ರೂ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಇಲ್ಲ, ನಾನೇ ಹೋಗಿ ನೋಡಿ ಬರ್ತೀನಿ, ತೊಗೊಳ್ಳಿ, ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಮಲ್ಲಿ. ಯಾಕೋ ಮಲ್ಲಿ ವರ್ತನೆಯಿಂದ ಜಯದವ್ಗೆ ತುಂಬ ಕನ್ಫ್ಯೂಸ್ ಆಗ್ತಿರುತ್ತೆ. ಈ ಕಡೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.